ವೆಲ್ಕಮ್ ಬ್ಯಾಕ್ ಮಲಪ್ರಭಾ ಈಸಿ ಕುಕ್ಕಂಗೆ ಸ್ವಾಗತ. ಇವತ್ತಿನ ದಿವಸ ನೀವೇನಾದರೂ ನಿಮ್ಮ ಮನೆಯಲ್ಲಿ ಟೊಮ್ಯಾಟೊ ಇದ್ದರೆ ಅದನ್ನು ಹೊಸ ರೆಸಿಪಿಯನ್ನಾಗಿ ಮಾಡೋಣ ಬನ್ನಿ. ಯಾವ ರೀತಿ ಟೊಮ್ಯಾಟೊ ಬಾತ್ ಮಾಡೋದಂತ ನೋಡೋಣ ಬನ್ನಿ. ಈ ನೋಡೋದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಕೆಳಗಿರುವ ಬೆಲ್ ಐಕಾನನ್ನು ಒಂದು ಸರಿ ಒತ್ತಿಬಿಡಿ. ನಾ ಹಾಕುವ ಎಲ್ಲ ರೆಸಿಪಿ ಮೊದಲಿಗೆ ನಿಮಗೆ ನೋಟಿಫಿಕೇಶನ್ ಬಂದು ತಲುಪುತ್ತೆ. ಹಾಗಾದರೆ ಇನ್ನೇಕೆ ತಡ, ಮಾಡುವ ಸಾಮಗ್ರಿಗಳನ್ನು ನೋಡುವ ಬನ್ನಿ. ಆನಿಯನ್ ತೊಗೊರಿ, ಒಣ ಕೊಬ್ಬರಿ ತೊಗೊರಿ, ಬೆಳ್ಳುಳ್ಳಿ ತೊಗೊರಿ, ಪಲಾವ್ ಎಲೆ ತೊಗೊರಿ, ಏಲಕ್ಕಿ ತೊಗೊರಿ, ಆಮೇಲೆ ಲವಂಗ ತೊಗೊರಿ, ಆಮೇಲೆ ಮೆಣಸು, ಆಮೇಲೆ ಗರಂ ಮಸಾಲ, ಟೊಮ್ಯಾಟೊ ಇದ್ರೆ ಅಕ್ಕಿ ಅಷ್ಟಿದ್ರೆ ಸಾಕ್ರಿ. ಈಗ ಒಂದು ಪಾತ್ರೆ ತೊಗೊಂಡು ಏನು ಮಾಡೋಣ, 2 ಸ್ಪೂನ್ ಎಣ್ಣೆ ಹಾಕಿ ಆಮೇಲೆ ಅದಕ್ಕೆ ಎಣ್ಣೆ ಕಾದಿದೆ ನೋಡಿ ಜೀರಿಗೆ ಮತ್ತು ಸಾಸಿವೆಯನ್ನು ಹಾಕ್ಬಿಡೋಣ. ಎಳ್ಳಿದ್ರೆ ಎಳ್ಳು ಹಾಕೋರಿ, ಕರಿ ಎಳ್ಳಿದ್ರೆ ಕರಿ ಎಳ್ಳು ಹಾಕೋರಿ, ಬಿಳಿ ಇದ್ರೆ ಬಿಳಿ ಎಳ್ಳು ಹಾಕೋರಿ, ಇಲ್ಲಾಂದರೆ ಸ್ಕಿಪ್ ಮಾಡಿಬಿಡಿ. ಮೆಣಸಿನ್ಕಾಯಿ 4 ಹಾಕೋಣ. ನಂತರ ಪಲಾವ್ ಎಲೆನೂ ಹಾಕ್ಬಿಡಿ. ಆಮೇಲೆ ನೀವು ಇದನ್ನು ಕುಟ್ಟಿನೂ ಹಾಕೋಬಹುದು, ಕರಿ ಮೆಣಸಿನಕಾಳು ಇಲ್ಲ ಹಾಗೆ ಹಾಕ್ತೀನಿ ಅಂದರೂ ಹಾಗೇನೂ ನೀವು ಹಾಕ್ಕೊಳ್ಬೋದು. ಕರಿಬೇವು ಸ್ವಲ್ಪ ಹಾಕೋಣ ಇಲ್ಲಿ. ಮತ್ತು ಅದನ್ನೇನು ಮಾಡೋಣ, ಆನಿಯನ್ ಕೂಡ ಈರುಳ್ಳಿ ಕೂಡ ಅದನ್ನೇನು ಮಾಡೋದು ಹಾಕ್ಬಿಡೋಣ್ರಿ. ಅದರ ಜೊತೆ ಸ್ವಲ್ಪ ನೀವೇನಾದರೂ ಎಕ್ಸ್ಟ್ರಾ ಬೇಕಂತಂದರೆ ಪುದೀನ ಎಲೆ ಇದ್ದರೆ ಹಾಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಈಗ ನೋಡಿರಿ, ಇದಕ್ಕೆ ಜಾಸ್ತಿ ಏನು ಬೇಕು, ಟೊಮ್ಯಾಟೊ ಮತ್ತು ಬೆಳ್ಳುಳ್ಳಿ ಇಂಪಾರ್ಟೆಂಟ್ ಆಗ್ತದೆ. ಕೊಬ್ಬರಿ ಕೂಡ, ಒಣ ಕೊಬ್ಬರಿ ಕೂಡ ಇಂಪಾರ್ಟೆಂಟ್ ಆಗ್ತದೆ. ಅದು ಇದ್ದರೆ ಮುಗೀತು. ಅಷ್ಟೇ ಇದ್ರೂ ನೀವು ಏನು ಮಾಡ್ಬೋದು, ಟೊಮ್ಯಾಟೊ ರೈಸನ್ನು ಕೂಡ ಮಾಡ್ಬೋದು ಚೆನ್ನಾಗಿ. ನೋಡಿ ಎಲ್ಲನೂ ಹಾಕಿ ನಾನು ಏನು ಮಾಡ್ತಾಯಿದ್ದೀನಿ, ಮಿಕ್ಸ್ ಮಾಡ್ತಾಯಿದ್ದೀನಿ ಚೆನ್ನಾಗಿ ಕರಿಲಂತ. ಅದರ ಜೊತೆಗೆ ನಾನು ಏನು ಮಾಡ್ತಾಯಿದ್ದೀನಿ, ಸ್ವಲ್ಪ ಶುಗರ್ ಕಂಟೆಂಟ್ ಇರೋದನ್ನು ಹಾಕ್ತಾಯಿದ್ದೀನಿ. ನೆಕ್ಸ್ಟು ನೀವೇನು ಮಾಡ್ಬೋದು, ಉಪ್ಪು ಕೂಡ ಹಾಕ್ಬೋದು. ಆಮೇಲೆ ರೆಡ್ ಚಿಲ್ಲಿ ಇದ್ದರೆ ರೆಡ್ ಚಿಲ್ಲಿ, ಇಲ್ಲ ನಮಗೆ ಬೇಡಪ್ಪ ಅಂತಂದರೆ ನೀವು ಗ್ರೀನ್ ಚಿಲ್ಲಿನೂ ಕೂಡ ಆ್ಯಡ್ ಮಾಡ್ಕೋಬೋದು. ರೆಡ್ ಚಿಲ್ಲಿ ಹಾಕೋದ್ರಿಂದ ತುಂಬ ಟೇಸ್ಟಾಗಿ ಇರುತ್ತೆ. ನಾನಿಲ್ಲಿ ಗರಂ ಮಸಾಲ, MTR ಗರಂ ಮಸಾಲನ ಯೂಸ್ ಮಾಡ್ತಾಯಿದ್ದೀನಿ, ಸ್ವಲ್ಪ ಹಾಕ್ತಾಯಿದ್ದೀನಿ. ಅದನ್ನು ಕೂಡ ನಾನೇನು ಮಾಡ್ತಾಯಿದ್ದೀನಿ, ನಿಧಾನವಾಗಿ ಅದರ ಜೊತೆಗೆ ಮಿಕ್ಸ್ ಮಾಡ್ತಾಯಿದ್ದೀನಿ. ನೀವು ಇಲ್ಲಿ ತುಪ್ಪ ಬೇಕಂದರೆ ತುಪ್ಪ ಹಾಕೋರಿ, ಇಲ್ಲ ಅಂತಂದರೆ ಬೆಣ್ಣೆ ಬೇಕಂದರೆ ಬೆಣ್ಣೆ ಹಾಕೋರಿ. ಹೌದಾ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ. ಇದೇ ರೀತಿ ಹಾಕ್ಕೊಂಡು ಏನು ಮಾಡಬೇಕು, ಮತ್ತು ಚೆನ್ನಾಗಿ ಅದನ್ನು ಫ್ರೈ ಮಾಡ್ತಾ ಹೋಗಬೇಕು. ಫ್ರೈ ಮಾಡಿದ ನಂತರ ನೀವು ನಾನು ಇಲ್ಲಿ 2 ಲೋಟ ಅಕ್ಕಿನ ತೊಗೊಂಡಿದ್ದೀನಿ, ಚೆನ್ನಾಗಿ ನೀರಲ್ಲಿ ತೊಳೆಸಿ ಹಾಕ್ತಾಯಿದ್ದೀನಿ. ಈ ರೀತಿ ಅದನ್ನು ಕೂಡ ನಾವೇನು ಮಾಡಬೇಕು, ಕಲಸಿ 2 ಗ್ಲಾಸ್ ಅಕ್ಕಿಗೆ 4 ಗ್ಲಾಸ್ ನಾನು ನೀರು ಹಾಕ್ತಾಯಿದ್ದೀನಿ. ನೋಡಿ ಈಗ ಹಾಕಿಟ್ಬಿಡಿ, 2 ವಿಸಿಲ್ ಹೊಡೆಸಿ ನಂತರ ನೋಡಿ ಈಗ ರೈಸ್ ರೆಡಿ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನಿಮಗೇನಾದರೂ ಈ ರೆಸಿಪಿ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ. ಇದನ್ನು ನಾನು ಒಂದು ಬಟ್ಲಿಗೆ ಸರ್ವ್ ಮಾಡ್ತಾ ಇದ್ದೀನಿ. ಈ ರೀತಿ ಟೊಮ್ಯಾಟೊ ಇದ್ದರೆ ತಪ್ಪದೆ ಡಬ್ಬಿಗೆ ಮಕ್ಕಳಿಗಾಗಿರ್ಬೋದು, ನಿಮಗೆ ಆಯ್ತು ರಾತ್ರಿ ಸಾಯಂಕಾಲ ತಿನ್ನಲಿಕ್ಕೆ ಆಗಿರ್ಬೋದು, ಬೆಳಗ್ಗೆ ತಿಂತೇನೆಂದರೆ ಬೆಳಗ್ಗೆ ಮಾಡ್ಕೊಳ್ಳಿ. ಈ ರೀತಿ ನೀವು ಏನು ಮಾಡ್ಕೋಬೇಕು, ಟೊಮ್ಯಾಟೊ ಬಾತನ್ನು ನೀವು ಮಾಡ್ಕೋಬೇಕು. ಇದೇ ರೀತಿ ನೀವು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ಎವ್ರಿವನ್.